ಅಧಿಕಾರ ಇದೆ ಹಾಗೆಂದ ಮಾತ್ರಕ್ಕೆ ಅವ್ರು ಕೊಟ್ಟಿದ್ದೆಲ್ಲ ಸರಿ ಅಂತಲ್ಲ. ಬಟ್ ಕಾನೂನು ಬಾಹಿರ ಅಂತ SOP ಬಗ್ಗೆ ಮಾತಾಡ್ತಾ ಇದ್ರು ಸರ್. ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ ಬಗ್ಗೆ ಹೇಳ್ತಾ ಇದ್ರು. ಕೇಂದ್ರ ಸರ್ಕಾರ 2018ರಲ್ಲೇ ಒಂದು ಪ್ರೊಸೀಜರ್ ತಂದಿದ್ದಾರೆ SOP ಅನ್ನ. ಅದ್ರ ಪ್ರಕಾರ ಇವ್ರು ಕೊಟ್ಟಿಲ್ಲ, ಇವರೇ ನಿಯಮವನ್ನು ಉಲ್ಲಂಘನೆ ಮಾಡ್ತಾ ಇದ್ದಾರೆ ರಾಜ್ಯಪಾಲ. ದಟ್ ಹ್ಯಾಸ್ ಟು ಬಿ ಆರ್ಗ್ಯೂಡ್ ಇನ್ ಕೋರ್ಟ್. ಓಕೆ, ಅದನ್ನು ನಮ್ಮ ಜನಗಳ ಮುಂದೆ ಮಾಡಿದ್ರೆ ಅದೆಲ್ಲ ನಮ್ಮ ಸಮಾಧಾನಕ್ಕೆ ಅಥವಾ ಅವರನ್ನು ನಂಬಿದವರನ್ನು ಮೆಚ್ಚಿಸಲಿಕ್ಕೆ. ಎಸ್, ಬೆಂಡೆತ್ತು ಇಡೀ ಬಿಡಲ್ಲ. ಓಕೆ. ಇನ್ನು ಕೇಂದ್ರ ಸರ್ಕಾರ ನಮ್ಮ ಸರ್ಕಾರನ ಅಸ್ಥಿರಗೊಳಿಸ್ತಾ ಇದೆ. ಸಿದ್ದರಾಮಯ್ಯನವರನ್ನ ಅಸ್ಥಿರಗೊಳಿಸ್ತಿರಬಹುದು ನನ್ನ ಪ್ರಕಾರ. ಸರ್ಕಾರ ಅಸ್ಥಿರವಾಗತ್ತಾ ಅನ್ನೋ ಪ್ರಶ್ನೆಗೆ ಕಾಂಗ್ರೆಸ್ನವರೇ ಉತ್ತರ ಕೊಡಬೇಕು. ಇಲ್ಲಿ ವರ್ಸ್ಟ್ ಕೇಸ್ ಸಿನಾರಿಯೋ ಏನು, ಅತ್ಯಂತ ಕೆಟ್ಟದ ಚಿತ್ರಣ ಯಾವುದು? ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ. ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಟ್ರೆ ಕಾಂಗ್ರೆಸ್ ಸರ್ಕಾರ ಬದಲಾಗಲ್ಲ. ಇಲ್ಲಿ ನಿಜ 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 there will be one more fellow who will come ಅಷ್ಟೇ. ಹೌದು. ಸೊ ಕಾಂಗ್ರೆಸ್ ಸರ್ಕಾರ ಅಸ್ಥಿರವಾಗಲ್ಲ. ಇಟ್ಸ್ ಎ ಡೇಂಜರ್ ಟು ದಿ ಚೀಫ್ ಮಿನಿಸ್ಟರ್. ಸಿದ್ದರಾಮಯ್ಯನವ್ರಿಗೆ ಮಾತ್ರ ಸಮಸ್ಯೆ. ಸಿಎಂ ವಿರುದ್ಧದ ತನಿಖೆಗೆ ಕಾರಣ ಪತ್ನಿ ಪಾರ್ವತಿಗೆ ಬದಲಿ ನಿವೇಶನ ಹಂಚಿಕೆಯಲ್ಲಿ ಸಿದ್ದರಾಮಯ್ಯ ಯತೀಂದ್ರ ಪ್ರಭಾವ, ಸ್ವಜನ ಪಕ್ಷಪಾತ. 2 2 4 4 2 6. ಸಂಬಡಿ ಹ್ಯಾಸ್ ಟು ಪ್ರೂವ್ ಇಟ್. ಬಾಯಲ್ಲಿ ಹೇಳ್ಕೊಂಡು ಓಡಾಡ್ಬಿಟ್ರೆ ಆಗಲ್ಲ. ಅದನ್ನ ಪ್ರೂವ್ ಮಾಡ್ಬೇಕು. ಅದನ್ನ ಬಟ್ ಮೂಡಾ ಮೆಂಬರ್ ಆಗಿದ್ರು, ಹಾಗಾಗಿ ಹಂಗಾಗಿ ಮೂಡಾ ಮೆಂಬರ್ ಅವರು ಆಗಿದ್ದರು ಎನ್ನುವುದಾದರೆ ಕಾನೂನಿನ ಪ್ರಕಾರ ಆಗಿರ್ತಾರೆ. ಅವ್ರು ಶಾಸಕರಾಗಿದ್ದಾಗ ಆಗಿರ್ತಾರೆ. ಬಟ್ ಆ ಸಭೆಯಲ್ಲಿ ಬರೀ ಯತೀಂದ್ರ ಇರಲ್ಲ, ಎಲ್ಲಾ ಪಕ್ಷದವರು ಇರ್ತೀರಿ. ಅವಾಗ ಅಬ್ಜೆಕ್ಷನ್ JDSನವರು ಇರ್ತೀರಿ, ಬಿಜೆಪಿನವರು ಇರ್ತೀರಿ. ಅಬ್ಜೆಕ್ಷನ್ ಒಬ್ಬರೇ ಇರಲ್ಲ ಅದರಲ್ಲಿ. ಅವರು ಪ್ರಭಾವವನ್ನು ಬೀರಿದ್ದಾರೆ ಅಂದ್ರೆ ಅಧಿಕಾರಿಗಳು. ನಾನು ಅದಕ್ಕೆ ಅವಾಗ ಕೇಳಿದ್ದು ಅಕ್ಯೂಸ್ಡ್ ಯಾರಿದ್ರಲ್ಲಿ ಈಗ ಅಂತ. ಮೇಡಮ್ ಪಾರ್ವತಿಯವರ, ಸಿದ್ದರಾಮಯ್ಯನವರ ಅಥವಾ ಮೂಡ ಆಫೀಸರ್ಸ? ಅವ್ರ ಪ್ರಭಾವ ಬೀರ್ಬೋದು. ನೀವು ಶರಾ ಬರೀಬೇಕು ಫೈಲಲ್ಲಿ, ಇದು ಅಕ್ರಮವಾಗಿದೆ, ಕೊಡಲಿಕ್ಕೆ ಬರುವುದಿಲ್ಲ. ಆದರೂ ಮುಖ್ಯಮಂತ್ರಿಗಳ ಕಚೇರಿಯಿಂದ ಬಂದಿರುವ ಒತ್ತಡದ ಪ್ರಕಾರ, ಆದೇಶದ ಪ್ರಕಾರ, ಮೌಖಿಕ ಆದೇಶದ ಪ್ರಕಾರ ನಾವು ಕೊಡ್ತಾ ಇದ್ದೀವಿ, ಬರೀಬೇಕು. ಹಾಗೆ